ವರದಿಗಾರರು ನಿಂಗಣ್ಣ ಜಡಿ, ವಡಗೇರ. ಪುರಾಣ ಪ್ರವಚನ ಕೇಳುವುದರಿಂದ ಮನುಷ್ಯನ ಮನಸ್ಸು ಸದೃಢವಾಗಿ ನೆಮ್ಮದಿ ವೃದ್ಧಿಯಾಗುತ್ತದೆ ಎಂದು ಪ್ರವಚನಕಾರರಾದ ಪರಮಪೂಜ್ಯ ಶ್ರೀ ಅಜೇಂದ್ರ ವಿಶ್ವಕರ್ಮ ಏಕದಂಡಗಿ ಮಠ ಶಹಾಪುರ ನುಡಿದರು. ನವರಾತ್ರಿ ಪ್ರಯುಕ್ತ ವಡಗೇರ ಪಟ್ಟಣದ ಅಂಬಾಮಹೇಶ್ವರಿ ದೇವಸ್ಥಾನ ಸಮಿತಿ ವತಿಯಿಂದ ಹಮ್ಮಿಕೊಂಡ 4ನೇ ವರ್ಷದ ದೇವಿ ಪುರಾಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದಿನ ದಿನಗಳಲ್ಲಿ ಮನುಷ್ಯನು ಅವಸರ ಹಾಗೂ ಒತ್ತಡದ ಜೀವನದಿಂದ ಅನೇಕ ರೋಗ ರುಜಿನಗಳಿಗೆ ಬಲಿಯಾಗುತ್ತಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬರೂ ಅವಸರದ ಜೀವನಕ್ಕೆ ಕಡಿವಾಣ ಹಾಕಬೇಕು. ಮಠ ಮಂದಿರಗಳಲ್ಲಿ ಜರುಗುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ. ಪ್ರತಿಯೊಬ್ಬರೂ ಸಾಮಾಜಿಕ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಸಲಹೆ ನೀಡಿದರು. ನವರಾತ್ರಿಯ ಅತ್ಯಂತ ಪವಿತ್ರವಾದದ್ದು. ದೇವಾನುದೇವತೆಗಳಿಗೆ ಅತ್ಯಂತ ಸಡಗರ ಸಂಭ್ರಮದಿಂದ ಪೂಜೆಗಳು ಜರುಗುವ ಪವಿತ್ರ ದಿನಗಳು ಇವಾಗಿವೆ. ದೇವಿ ಪುರಾಣವು ನೈಜ ಕಥೆಯಾಗಿದೆ. ಜಗತ್ತಿನಲ್ಲಿ ಮಹಿಳೆಗೆ ಅತ್ಯುನ್ನತ ಸ್ಥಾನವಿದೆ. ಪ್ರತಿಯೊಬ್ಬರು ಮಹಿಳೆಯರನ್ನು ಅತ್ಯಂತ ಗೌರವದಿಂದ ಕಾಣಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಏಕದಂಡಗಿ ಮಠದ ಹಿರಿಯ ಶ್ರೀಮಠದ ಗುರುರಾಕ್ಷಿ ಮಹಾಸ್ವಾಮಿಗಳು, ಸಂಗೀತ ಸೇವೆ ಚನ್ನಪ್ಪ ಸಾಹು ಶಹಾಪುರ, ತಬಲಾಸಾತ ಬಸವರಾಜ ವಿಶ್ವಕರ್ಮ ಐಪುರ ನೀಡಿದರು ಮತ್ತು ಪಟ್ಟಣದ ಮುಖಂಡರು ಹಾಗೂ ಶ್ರೀ ಅಂಬಾಮಹೇಶ್ವರ ದೇವಸ್ಥಾನದ ಭಕ್ತಾದಿಗಳು, ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಶಿಕ್ಷಕ ಸಾಹೇಬರೆಡ್ಡಿ ಇಟಗಿ ಉದ್ದೇಶಿಸಿದರು. ಹೊನ್ನಪ್ಪ ವಿಶ್ವಕರ್ಮ ವಂದಿಸಿದರು. ಹೇ ಭಗವಂತ, ಕುಡಿ ಹಾಲು ಅಂತ ನೀನು ಹಾಲು ಕುಡಿಲಿಕ್ಕೆ ನಮ್ಮ ಅವು ಬೈತಾಳ ಕುಡಿ. ಹಾಲು ಕುಡಿಯದಿದ್ದರೆ ನಮ್ಮ ಅವ್ವ ಬಡಿದ ಪಳಯ್ಯ, ಹಾಲು ಕುಡಿಯದಿದ್ದರೆ ನಮ್ಮ ಅವ್ವ ಬೈದ ಪಳಯ್ಯ ಅಂತ ಹೇಳ್ತಾರೆ. ಆ ದೇವರ ಹಾಲು ಕುಡಿಲಿಲ್ಲ. ಕಡೆಗೆ ಆ ಕೊಡೂರು ಸಂತಕ್ಕಂಥ ಹುಡುಗಿ, 10 ವರ್ಷದ ಹುಡುಗಿ, ನೀನು ಹಾಲು